ನಮಸ್ಕಾರ ಸ್ನೇಹಿತರೆ, ಇವತ್ತು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒಂದು ಸಮಸ್ಯೆಯಾದ ಹುಳು ಅಥವಾ ಜಂತುಗಳ ಬಗ್ಗೆ ಮಾತಾಡೋಣ. ಕೆಲವೊಮ್ಮೆ ಮಕ್ಕಳಿಗೆ ಹೊಟ್ಟೆಯಲ್ಲಿ ತೊಂದರೆ, ಆಹಾರ ಸೇವನೆ ಕಡಿಮೆ ಅಥವಾ ರಾತ್ರಿ ನಿದ್ರೆಗೆ ತೊಂದರೆ ಆಗಬಹುದು. ಇದು ಜಂತುಗಳಿಂದ ಆಗಬಹುದು, ಆದರೆ ಭಯಬೇಡ. ಮನೆಯಲ್ಲಿ ಇದ್ದ ಸರಳ ವಸ್ತುಗಳಿಂದಲೇ ಇದಕ್ಕೆ ಪರಿಹಾರವಿದೆ. ಮಕ್ಕಳಲ್ಲಿ ಈ ಕೆಳಗಿನ ಲಕ್ಷಣಗಳು ಹೊಟ್ಟೆಯಲ್ಲಿ ಜಂತುಹುಳು ಆಗಿರಲು ಕಾರಣವಾಗಿರಬಹುದು. ಅವುಗಳೆಂದರೆ ಮಕ್ಕಳಿಗೆ ಸತತ ಹೊಟ್ಟೆ ನೋವು, ಊಟಕ್ಕೆ ಆಲಸ್ಯ ಮಾಡುವುದು, ರಾತ್ರಿ ಸಮಯದಲ್ಲಿ ಶರೀರ ಕೆರೆಸುವುದು, ತಲೆನೋವು, ವಾಂತಿ ಬರುವಂತೆ ಅನ್ನಿಸುವುದು, ಗಂಟೆಗಳ ಹೊತ್ತಿಗೆ ಬಾಯಿಯಿಂದ ನೀರು ಹೋಗುವುದು. ಮಕ್ಕಳಲ್ಲಿ ಹುಳು ಸಮಸ್ಯೆಗೆ ಮನೆಮದ್ದುಗಳು: 4 ರಿಂದ 5 ತುಳಸಿ ಎಲೆಗಳನ್ನು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ದಿನಕ್ಕೆ 1 ಬಾರಿ ಕೊಡಿ. 1 ಬೆಳ್ಳುಳ್ಳಿಯನ್ನು ಸ್ವಲ್ಪ ಬಾಡಿಸಿ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡಿಸಬಹುದು. ಅಥವಾ ಸ್ವಲ್ಪ ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ತಂಪಾದ ನಂತರ ಕುಡಿಸಬಹುದು. ಕ್ಯಾರೆಟ್ ಜ್ಯೂಸ್ ಕೂಡ ಜಂತು ನಿವಾರಣೆಗೆ ಸಹಕಾರಿ, ಮಕ್ಕಳಿಗೆ ಇಷ್ಟವಾಗಬಹುದು. ಸ್ವಲ್ಪ ಅಜ್ವೈನ್ ಬೀಜಗಳನ್ನು ಹುರಿದು ಬೆಲ್ಲದ ಜೊತೆ ಸೇರಿಸಿ ಕೊಡಿ. ಇದನ್ನು ದಿನಕ್ಕೆ 1 ಸಲ ಕೊಡುವುದರಿಂದ ಜಂತು ನಿವಾರಣೆಗೆ ಸಹಾಯಕ. ಪುದೀನ ಎಲೆಗಳನ್ನು ಕುದಿಸಿ ತಂಪಾಗಿಸಿ ಕುಡಿಸುವುದರಿಂದ ಜಂತು ನಿವಾರಣೆಯಾಗುವುದಲ್ಲದೆ ಜೀರ್ಣಶಕ್ತಿಯ ಹೆಚ್ಚಳಕ್ಕೆ ಸಹಕಾರಿಯಾಗುತ್ತದೆ. ಅಶ್ವಗಂಧ ಪುಡಿ: ಇದು ತಾಯಿಯ ಮಾರ್ಗದರ್ಶನದಲ್ಲಿ ಮಾತ್ರ ಕೊಡಬೇಕು. ಜೀರ್ಣಕ್ರಿಯೆ ಬಲಪಡಿಸಲು ಸಹಾಯ ಮಾಡುತ್ತದೆ. ಡಾಕ್ಟರನ್ನು ಭೇಟಿಯಾಗಬೇಕಾದ ಸಂದರ್ಭಗಳು: ಮನೆಮದ್ದುಗಳಿಂದಲೂ ಪ್ರಯೋಜನವಾಗದಿದ್ದರೆ, ಮಕ್ಕಳಿಗೆ ಜ್ವರ, ವಾಂತಿ ಅಥವಾ ತೀವ್ರ ಹೊಟ್ಟೆ ನೋವು ಇದ್ದರೆ, ಬಾಯಿಯಲ್ಲಿ ಸತತವಾಗಿ ನೀರು ಬರುತ್ತಿದ್ದರೆ ಡಾಕ್ಟರರ ಮಾರ್ಗದರ್ಶನ ಅಗತ್ಯವಾಗಿರುತ್ತದೆ. ಜಂತುಗಳಿಂದ ಮಕ್ಕಳನ್ನು ರಕ್ಷಿಸಲು ಗಮನದಲ್ಲಿಡಬೇಕಾದ ಸಂಗತಿಗಳು ಎಂದರೆ, ಮಕ್ಕಳ ಕೈಗಳನ್ನು ತಿನ್ನುವ ಮೊದಲು ಮತ್ತು ತಿಂದ ನಂತರ ಹ್ಯಾಂಡ್ ವಾಶ್ನಿಂದ ಕೈ ತೊಳೆಯಿಸಬೇಕು. ಹಣ್ಣು ಹಂಪಲು ಮತ್ತು ತರಕಾರಿಗಳನ್ನು ಚೆನ್ನಾಗಿ ತೊಳೆದು ತಿನ್ನಬೇಕು. ಮೂಲಿಕೆಗಳು, ಕಬ್ಬಿಣದ ಪದಾರ್ಥಗಳು ಅಥವಾ ತೀರಾ ಕೆಸರಿನಲ್ಲಿ ಆಟವಾಡಿದ ಮೇಲೆ ಕೈಕಾಲುಗಳನ್ನು ತೊಳೆಯಬೇಕು. ಮಕ್ಕಳ ಉಗುರುಗಳು ತುಂಬ ಉದ್ದವಾಗದಂತೆ ಇರಲಿ, ಅದು ಕೀಟದ ಮೊಟ್ಟೆಗಳ ಸಾಗಣೆಗೆ ಕಾರಣವಾಗಬಹುದು. ಮಕ್ಕಳು ಬಾಯಿಗೆ ಕೈ ಹಾಕದಂತೆ ತಡೆಯಬೇಕು. ಸ್ನೇಹಿತರೆ, ಈ ಮಾಹಿತಿಯು ನಿಮಗೆ ಉಪಯುಕ್ತವಾಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆಯೂ ಇಂತಹ ಉಪಯುಕ್ತ ಆರೋಗ್ಯ ಮಾಹಿತಿ ನಿಮಗಾಗಿ ತರುತ್ತೇನೆ. ಮಕ್ಕಳ ಆರೋಗ್ಯ ನಿಮ್ಮ ಕೈಯಲ್ಲಿ. ಧನ್ಯವಾದಗಳು.